ಓಕೆ, ಹೇಗನ್ನಿಸ್ತು ಮೂಮೆಂಟ್ ಇದು? ತುಂಬಾ ಸಂತೋಷ ಆಯ್ತಮ್ಮ. 30 ವರ್ಷ ಬ್ಯಾಕ್ ಹೋಗ್ಬಿಟ್ಟೆ ನಾನು. ಆ, ಈ ರೀತಿ ನಮ್ಮ ಫ್ಯಾಮಿಲಿಗಳೆಲ್ಲ ನನಗೆ ಜ್ಞಾಪಕನೇ ಇಲ್ಲ. ಈ ಥರದ್ದೆಲ್ಲ ಮಾಡಿದ್ದೆಲ್ಲ ಅವೆಲ್ಲ ಇದಿಲ್ಲ. ಇನ್ಮೇಲೆ ಸ್ಟಾರ್ಟ್ ಮಾಡ್ಕೊಬೇಕು ನಮ್ಮ ಮನೆಯವರೆಲ್ಲ. ಕುಟುಂಬದಲ್ಲಿ ನೀವು ಯಾರನ್ನಾದ್ರೂ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಇಲ್ಲ, ಮಗಳೂ ಮಗ ಬಂದಿಲ್ಲ, ಅಳಿಯನೂ ಬಂದಿಲ್ಲ. ಅದೇನೋ ಕೆಲಸ ಇದೆ ಅಂದ್ಬಿಟ್ಟು ಇದು ಮಾಡಿದ್ರು. ನಿಮ್ಮ ಮಗಳ ಬಗ್ಗೆ ಹೇಳಿ ಸರ್. ಮಗಳು ನಾನು ಅಪ್ಪ ಅನಿಸ್ಕೊಂಡಲ್ಲ ಫಸ್ಟ್ ಟೈಮು. ಅವಳು ಮಗಳು ಹುಟ್ಟಿದಾಗ ತುಂಬ ಕ್ರಿಟಿಕಲ್ ಆಗಿತ್ತು. ಅಂದರೆ ಇದಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ವಿ. ಅಲ್ಲಿ ಸಡನ್ನಾಗಿ ಡಾಕ್ಟರ್ ಏನು ಮಾಡಿದ್ರು, ಇನ್ನು 3 days ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ರು 3 ದಿನ ಹಿಂದೆ. ಆಮೇಲೆ ಇವಳಿಗೆ ನೋವು ಬಂದಾಗ ಹಾಸ್ಪಿಟ್ಲ್ ಕರ್ಕೊಂಡೋದೆ ನಾನು. ಹಾಸ್ಪಿಟ್ಲ್ ಕರ್ಕೊಂಡೋದಾಗ ಏನು ಮಾಡಿಬಿಟ್ರು ಡಾಕ್ಟ್ರು, ಇಲ್ಲ ಸಿಸರಿಂಗು ಇಮಿಡಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಬೇಕು ಅಂದ ತಕ್ಷಣ ಅಲ್ಲಿ ಬಿಟ್ಟು ಬಂದೆ ಅವಳನ್ನ. ಬಿಟ್ಬಿಟ್ಟು ಇಮಿಡಿಯೇಟ್ ಆಪ್ರೇಷನ್ ಎಲ್ಲ ಆಯಿತು. ಒಳಗೋಗಿದ ತಕ್ಷಣ ಡಾಕ್ಟ್ರು, ಇಲ್ಲ ಮಗು ಹೊಟ್ಟೆಯೊಳಗೆ ನೀರು ಕುಡಿದ್ಬಿಟ್ಟಿದೆ, ಸೊ ಕಷ್ಟ ಇದೆ, ಸೊ ಇಲ್ಲಿ ವೆಂಟಿಲೇಟರ್ ಎಲ್ಲ ಇಲ್ಲ, RR ನಗರ ರಾಜರಾಜೇಶ್ವರಿ ನಗರದಲ್ಲಿ ಅಲ್ಲಿ ಕರ್ಕೊಂಡೋಗ್ಬಿಡಿ ಅಂದರು. ಇವಳು ಇಲ್ಲಿದ್ಲು. ಆ ಮಗುನ ಕರ್ಕೊಂಡೋಗಿ ಅಲ್ಲಿ RR ನಗರದಲ್ಲಿ ವೆಂಟಿಲೇಟರ್ ಹಾಸ್ಪಿಟ್ಲ್ ಕರ್ಕೊಂಡೋದೆ. ಸೊ ಅವಳ ಹೆಂಡತಿ ಇಲ್ಲಿ, ಮಗಳಲ್ಲಿ ಸೆಂಟ್ರಲ್, ನಾನು ಈ ಕಡೆ ಆ ಕಡೆ, ನಿದ್ದೆಗಳೇ ಇಲ್ಲ. ಒಂದು 3 ದಿನ ಆದಮೇಲೆ ಡಿಸ್ಚಾರ್ಜ್ ಆದ್ಲು. ಡಿಸ್ಚಾರ್ಜ್ ಅಂದ್ರೆ ಫಸ್ಟ್ ಟೈಮ್ ಕರ್ಕೊಂಡೋದೆ. ಅಲ್ಲಿ ಇದು ಗ್ಲೌಸು ಇದೆಲ್ಲ ಎತ್ಕೊಂಡ್ಬೇಕು, ಇದು ಹಾಕೊಂಡು ಹೋಗ್ಬೇಕು, ಗಂಡಸನ್ನ ಒಳಗೆ ಬಿಡಲ್ಲ. ಸೊ ಒಳಗೋಯ್ದ ತಕ್ಷಣ ಗ್ಲಾಸ್ ಇತ್ತು, ಆ ಕಡೆ ನಿಂತಿದ್ದೆ. ಹೋಗಿ ಮಗುನ ತಗೊಂಡ್ಲು. ನಾನು ಬಗ್ಗೆ ನೋಡ್ತಾ ಇದ್ದೀನಿ. ಮಗುನ ಹಿಂಗೆ ತಗೊಂಡು ಹಿಂಗೆ ಇಟ್ಕೊಂಡ್ಲು. ಹಿಂಗಂತ ಇದ್ಲು, ನೋಡು ಅಪ್ಪ 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 ಅಂತ. ಅವಾಗ ಹಿಂಗಂದು, ನೋಡು ಅಪ್ಪ ನೋಡು ಅಂದ್ಬಿಟ್ಟಿದ್ದು ಹಿಂಗಂತ ಇದ್ಲು. ಮಗು ಚಿಕ್ಕ ಮಗು ಇದು ಹಿಂಗಂತು. ನನಗೆ ಅಂದರೆ ಅವಾಗ ಅಪ್ಪ ಇಷ್ಟು ಫೀಲಿಂಗ್ ಇರ್ತದ ತಂದೆ ಅನ್ನೋದು. ಅಲ್ಲಿಂದ ರಿಯಲ್ ಅಪ್ಪ ವ್ಯಾಲ್ಯೂ ಏನು ಅನ್ನೋದು ಅಲ್ಲಿಂದ ಗೊತ್ತಾಯ್ತು. ತುಂಬಾ ಖುಷಿ ಆಯ್ತು. ದಿಸ್ ಇಸ್ ಸ್ಮಾಲ್ ಗಿಫ್ಟ್. ಅವ್ರ ಮಗಳು ಅವ್ರ ತಂದೆಗೋಸ್ಕರ ಒಂದು ಗಿಫ್ಟ್ ನ ತಗೊಂಡ್ ಬಂದಿದ್ದಾರೆ. ಮಗಳನ್ನ ಮಾತಾಡ್ಸೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಏನ್ ಹೇಳ್ತೀರಾ ಅಪ್ಪ ಅಮ್ಮನ ಬಗ್ಗೆ? ಅಪ್ಪ, ಮರೆಯಲಾರೆ ನಿನ್ನ ಈ ಋಣವನ್ನು. ನಮಗಾಗಿ, ನನ್ನ ಸುಖ ಸಂತೋಷಕ್ಕಾಗಿ ಸಾಲಗಾರ ಆದವನು, ತನಗಾಗಿ ಎಂದು ಏನನ್ನು ಬಯಸದವನು, ಇಡೀ ಜೀವನಕ್ಕೆ ದುಡಿದವನು, ಅದೆಷ್ಟೇ ಜನ್ಮ ಎತ್ತಿದರೂ ಈ ಋಣವನ್ನು ನಾನು ತೀರಿಸಲಾರೆ. ಶರಣಾಗಿ ಬಿಡುವೆ, ಸಲ್ಲಲಿ ನಿನಗೆ ಅತೀ ಗೌರವ. ರಾಜೇಶ್ ಸರ್, ಅಪ್ಪ ಮಗಳ ಬಗ್ಗೆ ಈ ಕುಟುಂಬವನ್ನು ನೋಡ್ತಿದ್ದಾಗ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರುವಂತಹ ಭಾವನೆಗಳು? ಭಗವಂತನ ಸೃಷ್ಟಿನಲ್ಲಿ ಗಂಡ್ ಮಕ್ಳು ಬೇಕು ಅಂತ ಯಾರು ಕೇಳ್ಕೊತಾರಲ್ಲ, ಭಗವಂತ ಇದ್ ಕಳ್ಸದ್ನ ಅಂತ ಕಳಿಸ್ತಾನಂತೆ. ಹೆಣ್ಮಗು ಅಂತ ಬೇಡ್ಕೊಂಡ್ರೆ ಭಗವಂತ ನಾನೇ ಹೋಗ್ತೀನಿ ಇರೋ ಅಂತ ಬರ್ತಾನಂತೆ. ಒಳ್ಳೇದಾಗ್ಲಿ ಸರ್, ಅಷ್ಟೇನೆ. ಥ್ಯಾಂಕ್ ಯು. ಗ್ರೇಟ್ ಸರ್, ನಾವು ಒಳ್ಳೇದಾಗ್ಲಿ ಸರ್.